ವಿಶ್ ಮಾಡಿದರು, ನಾವು ವಿಶ್ ಮಾಡಿದ್ವಿ. ಅದಕ್ಕೆ ಇಷ್ಟು 20 ಮಂದಿ ಮಂತ್ರಿಗಳು ಮಾಡೋಕ್ಕಿಂತ 19 ಮಂದಿ ಮಾಡ್ರ. ಇನ್ನೊಂದು ಮಹಿಳೆಯರು ಕೊಡ್ಬೇಕಾದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಇಷ್ಟು ಬಿಟ್ಟರೆ ಬೇರೆ ಏನು ಚರ್ಚೆ ಕೈ ಬಿಟ್ರಿ ಅಂತ ಇಲ್ಲ. ಮುಂದೆ ಮತ್ತಿಲ್ಲ 2028ಕ್ಕೆ ನಮ್ಮದೇ ಸರ್ಕಾರ ಬರುತ್ತೆ, ಮತ್ತೆ MLA ಹಾಕೀನಿ, ಮತ್ತೆ ಮಂತ್ರಿ ಹಾಕೀನಿ, ಏನು ದೊಡ್ಡದೈತಿ. ಕೊಡದಿದ್ರೆ ಮತ್ತೆ ನಮಗೆ ಕರ್ತವ್ಯ, ಹೋರಾಟ, ನಮ್ಮದು ವ್ಯವಸ್ಥೆ, ನಮ್ಮ ಕ್ಷೇತ್ರದ ಅಭಿವೃದ್ಧಿ ಮಾಡ್ತಕ್ಕಂಥ ಮಾಡ್ತೀವಿ. ಸದ್ಯಕ್ಕೆ ಕೋನರೆಡ್ಡಿ ಅವ್ರಿಗೆ ಯಾವುದೇ ರೀತಿ ಅಂತ ಅಸಮಾಧಾನ ಇಲ್ಲ ಸದ್ಯದ ಮಟ್ಟಕ್ಕೆ. ಅಸಮಾಧಾನ ಕ್ವಶನೇ ಬರೋದಿಲ್ಲ. ಈಗ ನೋಡಿ, 136 ಜನ ಇರ್ತಕ್ಕಂಥ ಶಾಸಕರು ಒಂದು ಕಾಂಗ್ರೆಸ್ ಕುಟುಂಬ ಇದ್ದಂಗೆ. ನಾವೆಲ್ಲರೂ ಕೂಡ ಒಂದು ಒಕ್ಕಟ್ಟಿನಿಂದ ತೀರ್ಮಾನ ಮಾಡಬೇಕು, ರಾಜ್ಯದ ಅಭಿವೃದ್ಧಿ ಮಾಡ್ಬೇಕು ಅನ್ನೋಂಥ ಕಲ್ಪನೆ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರು. ಮುಂಬರ್ತಕ್ಕಂಥ ZP TP ಇವೆಲ್ಲ ಲೆಕ್ಕ ಹಾಕ್ಕೊಂಡು ಕೆಲಸ ಮಾಡಬೇಕು. ಅದು ಬಿಟ್ಕೊಂಡು ನಾವು ಅಸಮಾಧಾನ ಆಗೈತಿ, ಇದಾಗೈತೆ ಅನ್ಕೋತ ನಾನಂತೂ ಕೊಡ್ರಾಗಿಲ್ಲ. ಮಿಕ್ಕಿದ್ರಿಗೆ ಸಣ್ಣ ಪುಟ್ಟ ಸ್ವಲ್ಪ ಆಗಿರ್ಬೋದು, ಇಲ್ಲ ಅಂತ ಹೇಳಿಲ್ಲ, ನನಗಂತೂ ಆಗಿಲ್ಲ. ಸ್ವಲ್ಪ ನಾನು ಆಗ್ಬೇಕನ್ನುವಂಥ ಆಸೆ ಅಂತೂ ಇತ್ತು. ಈಗ ನಾಳೆ ಒಂದಷ್ಟು ಜನ MLAಗಳು ರಿಸೈನ್ ಮಾಡ್ತಾ ಇದ್ದೀವಿ, ಮತ್ತು ಅವರ ಪಕ್ಷದವರು ಮುಖಂಡರೆಲ್ಲ ರಿಸೈನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಅದು ರಿಸೈನ್ ಆಗುತ್ತಾ ಅಥವಾ ಏನಾದ್ರು CM ಮುಖ್ಯಮಂತ್ರಿಗಳು ಎಲ್ಲ ಮಾತನಾಡಿ ಸರಿ ಮಾಡ್ತಕ್ಕಂಥ ಶಕ್ತಿ ಐತಿ. ಮಾಜಿ ಮುಖ್ಯಮಂತ್ರಿಗಳು PCC ಅಧ್ಯಕ್ಷರದಾರ, ಅಂಥವೇನು ಗೊಂದಲ ಆಗಲಿಕ್ಕಿಲ್ಲ. ಮತ್ತು ಸಣ್ಣ ಒಂದು ಸ್ವಲ್ಪ ಇವತ್ತು ಆಗೈತಿ, ಅದಕ್ಕೆ ಸ್ವಲ್ಪ ಬೇಜಾರಾಗಿ ಮಾಡಿರ್ತಾರೆ. ಮತ್ತು ನಾಳೆ ಕರೆದು ಮಾತಾಡೋದಕ್ಕೆ ಸರಿ ಆಗುತ್ತೆಲ್ಲ. ಓಕೆ. ವಿಶ್ ಮಾಡಿದರು, ನಾವು ವಿಶ್ ಮಾಡಿದ್ವಿ. ಅದಕ್ಕೆ ಇಷ್ಟು 20 ಮಂದಿ ಮಂತ್ರಿಗಳು ಮಾಡೋಕ್ಕಿಂತ 19 ಮಂದಿ ಮಾಡ್ರ. ಇನ್ನೊಂದು ಮಹಿಳೆಯರು ಕೊಡ್ಬೇಕಾದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಇಷ್ಟು ಬಿಟ್ಟರೆ ಬೇರೆ ಏನು ಚರ್ಚೆ ಕೈ ಬಿಟ್ರಿ ಅಂತ ಇಲ್ಲ. ಮುಂದೆ ಮತ್ತಿಲ್ಲ 2028ಕ್ಕೆ ನಮ್ಮದೇ ಸರ್ಕಾರ ಬರುತ್ತೆ, ಮತ್ತೆ MLA ಹಾಕೀನಿ, ಮತ್ತೆ ಮಂತ್ರಿ ಹಾಕೀನಿ, ಏನು ದೊಡ್ಡದೈತಿ. ಕೊಡದಿದ್ರೆ ಮತ್ತೆ ನಮಗೆ ಕರ್ತವ್ಯ, ಹೋರಾಟ, ನಮ್ಮದು ವ್ಯವಸ್ಥೆ, ನಮ್ಮ ಕ್ಷೇತ್ರದ ಅಭಿವೃದ್ಧಿ ಮಾಡ್ತಕ್ಕಂಥ ಮಾಡ್ತೀವಿ. ಸದ್ಯಕ್ಕೆ ಕೋನರೆಡ್ಡಿ ಅವ್ರಿಗೆ ಯಾವುದೇ ರೀತಿ ಅಂತ ಅಸಮಾಧಾನ ಇಲ್ಲ ಸದ್ಯದ ಮಟ್ಟಕ್ಕೆ. ಅಸಮಾಧಾನ ಕ್ವಶನೇ ಬರೋದಿಲ್ಲ. ಈಗ ನೋಡಿ, 136 ಜನ ಇರ್ತಕ್ಕಂಥ ಶಾಸಕರು ಒಂದು ಕಾಂಗ್ರೆಸ್ ಕುಟುಂಬ ಇದ್ದಂಗೆ. ನಾವೆಲ್ಲರೂ ಕೂಡ ಒಂದು ಒಕ್ಕಟ್ಟಿನಿಂದ ತೀರ್ಮಾನ ಮಾಡಬೇಕು, ರಾಜ್ಯದ ಅಭಿವೃದ್ಧಿ ಮಾಡ್ಬೇಕು ಅನ್ನೋಂಥ ಕಲ್ಪನೆ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರು. ಮುಂಬರ್ತಕ್ಕಂಥ ZP TP ಇವೆಲ್ಲ ಲೆಕ್ಕ ಹಾಕ್ಕೊಂಡು ಕೆಲಸ ಮಾಡಬೇಕು. ಅದು ಬಿಟ್ಕೊಂಡು ನಾವು ಅಸಮಾಧಾನ ಆಗೈತಿ, ಇದಾಗೈತೆ ಅನ್ಕೋತ ನಾನಂತೂ ಕೊಡ್ರಾಗಿಲ್ಲ. ಮಿಕ್ಕಿದ್ರಿಗೆ ಸಣ್ಣ ಪುಟ್ಟ ಸ್ವಲ್ಪ ಆಗಿರ್ಬೋದು, ಇಲ್ಲ ಅಂತ ಹೇಳಿಲ್ಲ, ನನಗಂತೂ ಆಗಿಲ್ಲ. ಸ್ವಲ್ಪ ನಾನು ಆಗ್ಬೇಕನ್ನುವಂಥ ಆಸೆ ಅಂತೂ ಇತ್ತು. ಈಗ ನಾಳೆ ಒಂದಷ್ಟು ಜನ MLAಗಳು ರಿಸೈನ್ ಮಾಡ್ತಾ ಇದ್ದೀವಿ, ಮತ್ತು ಅವರ ಪಕ್ಷದವರು ಮುಖಂಡರೆಲ್ಲ ರಿಸೈನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಅದು ರಿಸೈನ್ ಆಗುತ್ತಾ ಅಥವಾ ಏನಾದ್ರು CM ಮುಖ್ಯಮಂತ್ರಿಗಳು ಎಲ್ಲ ಮಾತನಾಡಿ ಸರಿ ಮಾಡ್ತಕ್ಕಂಥ ಶಕ್ತಿ ಐತಿ. ಮಾಜಿ ಮುಖ್ಯಮಂತ್ರಿಗಳು PCC ಅಧ್ಯಕ್ಷರದಾರ, ಅಂಥವೇನು ಗೊಂದಲ ಆಗಲಿಕ್ಕಿಲ್ಲ. ಮತ್ತು ಸಣ್ಣ ಒಂದು ಸ್ವಲ್ಪ ಇವತ್ತು ಆಗೈತಿ, ಅದಕ್ಕೆ ಸ್ವಲ್ಪ ಬೇಜಾರಾಗಿ ಮಾಡಿರ್ತಾರೆ. ಮತ್ತು ನಾಳೆ ಕರೆದು ಮಾತಾಡೋದಕ್ಕೆ ಸರಿ ಆಗುತ್ತೆಲ್ಲ. ಓಕೆ.